ಆತ್ಮೀಯ ವೀಕ್ಷಕರೇ, ಎಲ್ಲರಿಗೂ ಕೂಡ ಹೇಪಿ ಟಿವಿ ಕನ್ನಡಕ್ಕೆ ಆತ್ಮೀಯವಾದ ಸ್ವಾಗತ. ಮಿತ್ರರೇ, ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ತಮ್ಮ ಅಪ್ರತಿಮ ದೇಶಭಕ್ತಿ, ಧೈರ್ಯ, ಸಾಹಸ, ತ್ಯಾಗದಿಂದ ಅಮರರಾದ ಅನೇಕ ಮಹನೀಯರನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಆ ಮಹನೀಯರಲ್ಲಿ ಅತಿ ಕಿರಿಯ ವಯಸ್ಸಿನ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕ್ರಾಂತಿಕಾರಿಗಳಲ್ಲಿ ಒಬ್ಬರಾದಂತಹ ಕ್ರಾಂತಿವೀರ ಖುದಿರಾಮ್ ಬೋಸ್ ಅವ್ರ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ. ಮಿತ್ರರೇ, ಖುದಿರಾಮ್ ಬೋಸ್ರವರು 1889 ಡಿಸೆಂಬರ್ 3ನೇ ತಾರೀಕು ಪಶ್ಚಿಮ ಬಂಗಾಳದ ಮೀತ್ಪುರ್ ಜಿಲ್ಲೆಯ ಹಬೀಬ್ಪುರ ಎಂಬ ಗ್ರಾಮದಲ್ಲಿ ಜನ್ಮವನ್ನು ತಾಳ್ತಾರೆ. ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳ್ಕೊಳ್ತಾರೆ. ಅವರು ಮುಂದಿನ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ತಮ್ಮ ಅಕ್ಕನ ಆಶ್ರಯದಲ್ಲಿ ಬೆಳೀತಾರೆ. ಚಿಕ್ಕ ವಯಸ್ಸಿನಿಂದಲೇ ಎಲ್ಲೋ ಒಂದು ದೇಶಭಕ್ತಿ ಅವರಲ್ಲಿ ಆಳವಾಗಿ ಬೇರೂರುವಂಥ ಸಂದರ್ಭ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿ ನರಳುವಂತಹ ಸ್ಥಿತಿಯಲ್ಲಿರು. ಜನರ ಮೇಲೆ ಅನ್ಯಾಯ, ದೌರ್ಜನ್ಯ ಮತ್ತು ಶೋಷಣೆಗಳು ಬಹಳಷ್ಟು ಹೆಚ್ಚಾಗಿರ್ತವೆ. ಇದನ್ನು ಕಂಡಂತಹ ಖುದಿರಾಮ್ ಬೋಸ್ ಅವರ ಜೀವನದಲ್ಲಿ ಮಹತ್ತರವಾದ ತಿರುವು ಬರುತ್ತೆ. ಸಂಘಟನೆಗಳೊಂದಿಗೆ ಸೇರಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರು ಸಕ್ರಿಯರಾಗ್ತಾರೆ. ಆಗ ಬ್ರಿಟಿಷ್ ನ್ಯಾಯಾಧೀಶರಾಗಿದ್ದ ಡಗ್ಲಸ್ ಕಿಂಗ್ಸ್ಫೋರ್ಡ್ ಭಾರತೀಯ ಕ್ರಾಂತಿಕಾರಿಗಳ ಮೇಲೆ ಅತ್ಯಂತ ಕಠಿಣ ಶಿಕ್ಷೆ ವಿಧಿಸುತ್ತಿದ್ದ. ಅವನ ದೌರ್ಜನ್ಯವನ್ನು ಕೊನೆಗೊಳಿಸಬೇಕು ಅಂಥೇಳಿ ಖುದಿರಾಮ್ ಬೋಸ್ ಮತ್ತು ಪ್ರಫುಲ್ಲ ಚಾಕಿ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಈ ಯೋಜನೆ ಏನಪ್ಪ ಅಂದರೆ, 1908 ಏಪ್ರಿಲ್ 30ರಂದು ಬಿಹಾರದ ಮಜಫರ್ಪುರದಲ್ಲಿ ಕಿಂಗ್ಸ್ಫೋರ್ಡ್ ಸಂಚರಿಸ್ತಾ ಇರ್ತಾರೆ. ಇದನ್ನು ಗಮನಿಸಿದಂತಹ ಅವರು ಅಲ್ಲಿ ಬಾಂಬನ್ನು ಎಸೆದು ಅವನ ಮೇಲೆ ಆಕ್ರಮಣವನ್ನು ಮಾಡಬೇಕು ಅಂಥೇಳಿ ಬಾಂಬನ್ನು ಎಸೆದಿರ್ತಾರೆ. ಆದರೆ ಅದೃಷ್ಟವಶಾತ್ ಗುರಿಯನ್ನು ತಪ್ಪಿ ಬೇರೆ ಇಬ್ಬರು ಮಹಿಳೆಯರು ಮೃತವನ್ನು ಪಡ್ಕೊಳ್ತಾರೆ. ಈ ಘಟನೆಯಿಂದ ಒಂದು ಭಯಭೀತರಾಗಿ ಪ್ರಫುಲ್ ಚಾಕಿ ಓಡೋಗುವಂಥ ಸಂದರ್ಭದಲ್ಲಿ ಪ್ರಫುಲ್ ಚಾಕಿಯವರು ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ರೆ ನಾನೆಲ್ಲಿ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಎಲ್ಲೋ ಒಂದು ಕಡೆ ಮುರಿದಂಗಾಗುತ್ತೆ ಅಂತೇಳಿ ನಾನು ಪೊಲೀಸರ ಕೈಗೆ ಸಿಗಬಾರದು ಅಂಥೇಳಿ ತನ್ನನ್ನು ತಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ತದನಂತರ ಖುದಿರಾಮ್ ಬೋಸ್ ಅವರು ಸುಮಾರು ಅಲ್ಲಿಂದ 40 ಕಿಲೋಮೀಟರ್ಗಳವರೆಗೆ ನಡ್ಕೊಂಡೇ ಹೋಗ್ತಾ ಇರ್ತಾರೆ. ಅಂದರೆ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ. ಆದರೂ ಕೂಡ ಆಗೋದಿಲ್ಲ. ಬ್ರಿಟಿಷ್ ಪೊಲೀಸ್ ಅವರನ್ನು ಬಂಧಿಸ್ತಾರೆ. ಆಗ ಅವರ ವಯಸ್ಸು ಕೇವಲ 18 ವರ್ಷಗಳಷ್ಟೇ. ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದಾಗ ಖುದಿರಾಮ್ ಬೋಸ್ ಯಾವುದೇ ಭಯವಿಲ್ಲದ ತಮ್ಮ ದೇಶಭಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಬ್ರಿಟಿಷ್ ಸರ್ಕಾರ ಅವರಿಗೆ ಮರಣ ದಂಡನೆಯನ್ನು ಆ ಸಮಯದಲ್ಲಿ ವಿಧಿಸುತ್ತೆ. ಬಂಧುಗಳೇ, 1908 ಆಗಸ್ಟ್ 11ರಲ್ಲಿ ಮಜಫರ್ಪುರ ಕಾರಾಗೃಹದಲ್ಲಿ ಖುದಿರಾಮ್ ಬೋಸ್ ಅವರನ್ನು ಗಲ್ಲಿಗೆ ಏರಿಸಲಾಗುತ್ತೆ. ಯಾಕಂದರೆ ಗಲ್ಲು ಶಿಕ್ಷೆಗೆ ಹೋಗುವಾಗಲೂ ಕೂಡ ಅವರ ಮುಖದಲ್ಲಿ ಎಲ್ಲೋ ಒಂದು ಕಡೆ ಮಂದಹಾಸ, ಯಾವುದೇ ಭಯವಿರಲಿಲ್ಲ. ಬದಲಾಗಿ ದೇಶ ಮತ್ತು ಭಾರತ ಮಾತೆಯ ಮೇಲಿನ ಪ್ರೀತಿ ಮತ್ತು ಸ್ವಾತಂತ್ರ್ಯದ ಕನಸು ಮಾತ್ರ ಆ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇತ್ತು. ಅವರು ನಗುಮುಖದಿಂದಲೇ ಗಲ್ಲಿಗೇರಿದ ದೃಶ್ಯ ಇಡೀ ದೇಶವನ್ನು ಬೆಚ್ಚಿ ಬೀಳಿಸುವಂಥದ್ದು. ಅವರ ತ್ಯಾಗ ಸಾವಿರಾರು ಯುವಕರಿಗೆ ಸ್ಫೂರ್ತಿಯಾಗುವಂಥದ್ದು. ಸ್ವಾತಂತ್ರ್ಯ ಹೋರಾಟದ ಕಿಡಿಯನ್ನು ಇನ್ನಷ್ಟು ಉರಿಯುವಂತೆ ಮಾಡಿ ಖುದಿರಾಮ್ ಬೋಸ್ ಅವರು ಭಾರತದ ಅತಿ ಕಿರಿಯ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿ ಉಳಿದುಬಿಟ್ರು. ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಅಮರವೀರ. ಅವರ ಜೀವನ ನಮಗೆ ಧೈರ್ಯ, ದೇಶ ಪ್ರೇಮ, ತ್ಯಾಗ, ಮಹತ್ವವನ್ನು ನೆನಪಿಸುವಂಥದ್ದು. ಇಂದು ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಬದುಕಿರುವಾಗ ಖುದಿರಾಮ್ ಬೋಸ್ ಅವರಂಥ ಮಹಾನ್ ಕಿರಿಯ ಸ್ವಾತಂತ್ರ್ಯ ಹೋರಾಟಗಳನ್ನು ನೆನೆದುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಒಂದೇ ಮಾತರಂ ಎಂಬ ಘೋಷವಾಕ್ಯದೊಂದಿಗೆ ತಮ್ಮ ಜೀವನವನ್ನು ದೇಶಕ್ಕೆ ಅರ್ಪಿಸಿದ ಅಮರವೀರ, ಕ್ರಾಂತಿವೀರ ಖುದಿರಾಮ್ ಬೋಸ್ ಅವರಿಗೆ ನಮ್ಮೆಲ್ಲರ ಅನಂತ ನಮನ. ಜೈ ಹಿಂದ್.